ನಮಸ್ಕಾರ. ಕೃಷಿಯಲ್ಲಿ ನಾವು ಬಳಸೋ ಕಳೆನಾಶಕಗಳು ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಬಳಸುವ ನೀರು ಕೂಡ ಅಷ್ಟೇ ಮುಖ್ಯ. ಆದ್ರೆ ನಾವು ಬಳಸೋ ನೀರಿನ ಗುಣಮಟ್ಟದ ಬಗ್ಗೆ ಯಾವತ್ತಾದ್ರೂ ಯೋಚಿಸಿದಿವಾ? ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆನೇ ಮಾತಾಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಎಷ್ಟೇ ಒಳ್ಳೆ ಕಳೆನಾಶಕ ಬಳಸಿದ್ರೂ ಕಳೆಗಳು ಯಾಕೆ ಸಾಯ್ತಿಲ್ಲ? ಇದು ಎಷ್ಟೋ ರೈತರು ಎದುರಿಸ್ತಿರುವ ಸಾಮಾನ್ಯ ಸಮಸ್ಯೆ. ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ನೋಡೋಣ ಬನ್ನಿ. ಒಬ್ಬ ರೈತರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು. ಕೇಳಿ, ಅವರು ಗ್ಲೈಫೋಸೇಟ್ ಸ್ಪ್ರೇ ಮಾಡಿ 1 ವಾರ ಆದ್ರೂ ಕಳೆಗಳಿಗೆ ಏನೂ ಆಗಿಲ್ವಂತೆ. ಆಮೇಲೆ ಅವರ ಹೊಲದ ನೀರನ್ನ ಟೆಸ್ಟ್ ಮಾಡಿಸಿದಾಗ ಗೊತ್ತಾಯ್ತು, ಅದರಲ್ಲಿ pH, ಗಡಸುತನ ಅಂದ್ರೆ ಹಾರ್ಡ್ನೆಸ್ ಮತ್ತು ಬೈಕಾರ್ಬೋನೇಟ್ಗಳು ತುಂಬಾ ಹೆಚ್ಚಾಗಿದ್ವು. ನೋಡಿ, ಸಮಸ್ಯೆಯ ಮೂಲ ಇಲ್ಲೇ ಇತ್ತು. ಹಾಗಾದ್ರೆ ಕಳೆನಾಶಕ ಫೇಲ್ ಆಗೋಕ್ಕೆ ಅಸಲಿ ಕಾರಣ ಏನು? ಉತ್ತರ ಎಲ್ಲೂ ಇಲ್ಲ. ಅದು ನಮ್ಮ ಸ್ಪ್ರೇ ಟ್ಯಾಂಕ್ನಲ್ಲೇ ಇದೆ. ಅದೇ ನಾವು ಬಳಸೋ ನೀರು. ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀರು ಅಂದ್ರೆ ಕಳೆನಾಶಕವನ್ನ ಗಿಡಕ್ಕೆ ತಲುಪಿಸೋ ಒಂದು ವಾಹನ ಅಷ್ಟೇ ಅಲ್ಲ. ಅದು ಒಂದು ರೀತಿ ಆಕ್ಟಿವ್ ಕೆಮಿಕಲ್ ಇದ್ದ ಹಾಗೆ. ಅದು ಕಳೆನಾಶಕದ ಜೊತೆ ರಿಯಾಕ್ಟ್ ಆಗತ್ತೆ. ಹಾಗಾದ್ರೆ ನೀರಿನ ಯಾವ ಗುಣಗಳು ಕಳೆನಾಶಕದ ಯಶಸ್ಸನ್ನ ಅಥವಾ ವೈಫಲ್ಯವನ್ನ ನಿರ್ಧರಿಸುತ್ತೆ? ಇದರಲ್ಲಿ ಮುಖ್ಯವಾಗಿ 3 ಅಂಶಗಳಿವೆ. ಮೊದಲನೇದು ನೀರಿನ pH, ಎರಡನೇದು ಅದರ ಗಡಿಸುತನ ಅಂದ್ರೆ ವಾಟರ್ ಹಾರ್ಡ್ನೆಸ್, ಮತ್ತು ಮೂರನೇದು ಬೈಕಾರ್ಬೋನೇಟ್ಗಳು. ಈ 3 ಅಂಶಗಳು ಕಳೆನಾಶಕ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ತವೆ. ಸರಿ, ಈ 3 ಅಂಶಗಳು ಕಳೆನಾಶಕದ ಮೇಲೆ ಯಾಕೆ ಕೆಟ್ಟ ಪರಿಣಾಮ ಬೀರುತ್ತವೆ? ಇದ್ರ ಹಿಂದಿರೋ ವಿಜ್ಞಾನ ಏನು? ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೀರಿನ pH ಜಾಸ್ತಿಯಾದಾಗ ಅಂದ್ರೆ ನೀರು ಕ್ಷಾರೀಯ ಅಥವಾ ಆಲ್ಕಲೈನ್ ಆದಾಗ ಆಲ್ಕಲೈನ್ ಹೈಡ್ರಾಲಿಸಿಸ್ ಅಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದ್ರಲ್ಲೇನಾಗುತ್ತೆ ಅಂದ್ರೆ ಕಳೆನಾಶಕದ ಅಣುಗಳು ಅಂದ್ರೆ ಮಾಲಿಕ್ಯೂಲ್ಸ್ ಒಡೆದು ಹೋಗ್ತವೆ. ಒಮ್ಮೆ ಅವು ಒಡೆದು ಹೋದ್ರೆ ಅವುಗಳ ಶಕ್ತಿನೇ ಹೊರಟೋಗುತ್ತೆ, ಆಮೇಲೆ ಅವು ಕೆಲಸ ಮಾಡೋದೇ ಇಲ್ಲ. ಇದನ್ನ ಹೀಗೆ ಹೋಲಿಸಬಹುದು. ಒಳ್ಳೆ ನೀರಲ್ಲಿ ಅಂದ್ರೆ ಸ್ವಲ್ಪ ಆಮ್ಲೀಯವಾಗಿರೋ ನೀರಲ್ಲಿ ಕಳೆನಾಶಕ ಆಕ್ಟಿವ್ ಆಗಿರುತ್ತೆ, ಕೆಲಸಕ್ಕೆ ರೆಡಿ. ಆದ್ರೆ pH ಜಾಸ್ತಿ ಇರೋ ನೀರಲ್ಲಿ ಹಾಕಿದ್ರೆ ಅದು ಒಡೆದು ಹೋಗಿ ನಿಷ್ಕ್ರಿಯವಾಗುತ್ತೆ ಅಷ್ಟೇ. ಈಗ ನೀರಿನ ಗಡುಸುತನ ಅಥವಾ ಹಾರ್ಡ್ನೆಸ್ ಬಗ್ಗೆ ಮಾತಾಡೋಣ. ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಮಿನರಲ್ಸ್ ಕರಗಿರ್ತವಲ್ವಾ, ಇವೇ ನೀರನ್ನ ಗಡುಸು ಮಾಡೋದು. ಇವು ಏನ್ ಮಾಡ್ತವೆ ಅಂದ್ರೆ ಕಳೆನಾಶಕದ ಅಣುಗಳಿಗೆ ಹೋಗಿ ಅಂಟ್ಕೊಂಡ್ಬಿಡ್ತವೆ. ಒಂದ್ ರೀತಿ ಕೈಗೆ ಬೇಡಿ ಹಾಕಿದ ಹಾಗೆ. ಇವು ಹೀಗೆ ಅಂಟ್ಕೊಂಡ ಮೇಲೆ ಕಳೆನಾಶಕ ಕೆಲಸ ಮಾಡೋಕೆ ಆಗೋದಿಲ್ಲ. ಹೌದು, ಮೃದುವಾದ ನೀರಲ್ಲಿ ಕಳೆನಾಶಕದ ಅಣುಗಳು ಫ್ರೀ ಆಗಿರ್ತವೆ, ಹಾಗಾಗಿ ಚೆನ್ನಾಗಿ ಕೆಲಸ ಮಾಡ್ತವೆ. ಆದ್ರೆ ಗಡುಸ್ ನೀರಲ್ಲಿ ಈ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಣುಗಳು ಅವನ್ನ ಹಿಡ್ಕೊಂಡು ಕೆಲಸ ಮಾಡದ ಹಾಗೆ ಮಾಡ್ಬಿಡ್ತವೆ. ಇನ್ನು ಬೈಕಾರ್ಬೋನೇಟ್ಗಳು, ಇವು ಡಬಲ್ ಟ್ರಬಲ್ ಇದ್ದ ಹಾಗೆ. ಯಾಕಂದ್ರೆ ಇವು ಒಂದು ಕಡೆ ನೀರಿನ ಗಡುಸುತನವನ್ನ ಜಾಸ್ತಿ ಮಾಡ್ತವೆ, ಇನ್ನೊಂದು ಕಡೆ ನೀರಿನ pH ಅನ್ನು ಕೂಡ ಹೆಚ್ಚಿಸ್ತವೆ. ಅಂದ್ರೆ ಎರಡೂ ಕಡೆಯಿಂದ ಸಮಸ್ಯೆ. ಇದು ತುಂಬಾ ಮುಖ್ಯವಾದ ಮಾಹಿತಿ. ನೋಡಿ, ಎಲ್ಲಾ ಕಳೆನಾಶಕಗಳಿಗೂ ಒಂದೇ ತರಹದ ನೀರು ಆಗಿ ಬರಲ್ಲ. ಉದಾಹರಣೆಗೆ ಗ್ಲೈಫೋಸೇಟ್, 2,4-ಡಿ ಮತ್ತು ಗ್ಲೂಫೋಸಿನೇಟ್ನಂತಹ ಕಳೆನಾಶಕಗಳು ಸ್ವಲ್ಪ ಆಮ್ಲೇಯವಾಗಿರೋ ಅಂದ್ರೆ 5-6.5 pH ಇರೋ ನೀರಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತವೆ. ಅದೇ ಹ್ಯಾಲೋಸಲ್ಫ್ಯೂರಾನ್ ಮಿಥೈಲ್ ತಗೊಂಡ್ರೆ ಅದಕ್ಕೆ ತಟಸ್ಥ pH ಅಂದ್ರೆ ಸುಮಾರು 7-7.5 pH ಬೇಕು. ಅಂದ್ರೆ ನಾವು ಬಳಸೋ ಕಳೆನಾಶಕ ಯಾವುದು ಅಂತ ನೋಡ್ಕೊಂಡು ನೀರಿನ pH ಹೊಂದಿಸ್ಬೇಕು. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋ ಸಮಯ ಅಲ್ವಾ? ನಮ್ಮ ನೀರಿನ ಗುಣಮಟ್ಟವನ್ನ ನಮ್ಮ ಹಿಡಿತಕ್ಕೆ ತಗೊಳ್ಳೋಕೆ ಕೆಲವು ಸಿಂಪಲ್ ವಳಿಗಳಿವೆ. ಬನ್ನಿ ನೋಡೋಣ. 3 ಸರಳ ಹಂತಗಳು ನೆನಪಿಟ್ಕೊಳ್ಳಿ. 1. ಮೊದಲು ನೀರನ್ನ ಟೆಸ್ಟ್ ಮಾಡಿಸ್ಬೇಕು. 2. ನೀರಿನ pH ಲೆವೆಲ್ ಸರಿ ಮಾಡ್ಬೇಕು. 3. ನೀರಿನ ಗಡುಸುತನವನ್ನ ಕಡಿಮೆ ಮಾಡ್ಬೇಕು. ಅಷ್ಟೇ. ಹಾಗಾದ್ರೆ ನೀರನ್ನ ಸರಿಪಡಿಸೋದು ಹೇಗೆ? ಕೆಲವು ಸುಲಭ ಉಪಾಯಗಳಿವೆ. ನೀರನ್ನ pH ಕಡಿಮೆ ಮಾಡೋಕೆ ನಿಂಬೆ ರಸ ಅಥವಾ ವಿನೆಗರ್ ಬಳಸ್ಬೋದು. ಒಂದ್ ವೇಳೆ pH ಮತ್ತು ಗಡುಸುತನ ಎರಡೂ ಸಮಸ್ಯೆಯಾಗಿದ್ರೆ ಅಮೋನಿಯಂ ಸಲ್ಫೇಟ್ ಬೆಸ್ಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವಾಗ್ಲೂ ಫ್ರೆಶ್ ಆಗಿರೋ ಒಳ್ಳೆ ನೀರನ್ನೇ ಬಳಸೋದು ತುಂಬಾ ಒಳ್ಳೆಯದು. ತುಂಬಿನ ಸ್ಟೋರ್ ಮಾಡಿಟ್ಟ ನೀರು ಬೇಡ. ಈ ಅಮೋನಿಯಂ ಸಲ್ಫೇಟ್ ಯಾಕೆ ಅಷ್ಟು ಪರಿಣಾಮಕಾರಿ ಅಂದ್ರೆ ಅದು ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ ಹಾಗೆ. 1, ಅದು ನೀರಿನ pH ಅನ್ನು ಸ್ವಲ್ಪ ಕೆಳಗೆ ತರುತ್ತೆ. 2, ಅದರಲ್ಲಿರೋ ಸಲ್ಫೇಟ್ ನೀರಿನ ಗಡುಸುತನಕ್ಕೆ ಕಾರಣವಾದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅನ್ನು ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ. ಅದಕ್ಕೆ ಇದು ಅಷ್ಟು ಒಳ್ಳೆದು. ಕೊನೆಗೆ ವಿಷಯ ಇಷ್ಟೇ, ಸರಿಯಾದ ಮಾಹಿತಿ ಇದ್ರೆ ನಾವು ಒಳ್ಳೆ ನಿರ್ಧಾರಗಳನ್ನು ತಗೋಬಹುದು. ಇವತ್ತಿನ ಕಾಲದಲ್ಲಿ ವಿಜ್ಞಾನ ಆಧಾರಿತ ಕೃಷಿ ಮಾಡೋದು ತುಂಬಾನೇ ಅಗತ್ಯ. ಒಂದ್ ನಂಬರ್ ನೆನ್ಪಿಟ್ಕೊಳ್ಳಿ,
ಒಳ್ಳೆ ನೀರು ಅಂದ್ರೆ ಅದರ TDS ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ 320 ppmಗಿಂತ ಕಮ್ಮಿ ಇರಬೇಕು. ಇದೊಂದು ಒಳ್ಳೆ ಅಳತೆಗೋಲು. ಇವತ್ತಿನ ದಿನಗಳಲ್ಲಿ ಇದೆಲ್ಲ ಮಾಡೋದು ಕಷ್ಟವೇನಲ್ಲ, ಯಾಕಂದ್ರೆ ತುಂಬಾ ಕಡಿಮೆ ಬೆಲೆಗೆ ಡಿಜಿಟಲ್ pH ಮೀಟರ್ ಮತ್ತು TDS ಮೀಟರ್ಗಳು ಸಿಗ್ತವೆ. ಇವುಗಳನ್ನ ಬಳಸಿ ನಮ್ಮ ಜಮೀನಿನಲ್ಲೇ ತಕ್ಷಣಕ್ಕೆ ನೀರನ್ನ ಟೆಸ್ಟ್ ಮಾಡಬಹುದು. ಪ್ರತಿ ಸಲ ಲ್ಯಾಬ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ತಿಳಿದ ಮೇಲೆ ಮುಂದಿನ ಬಾರಿ ಸ್ಪ್ರೇ ಮಾಡೋಕ್ ಮುಂಚೆ ನೀರನ್ನ ಟೆಸ್ಟ್ ಮಾಡೋದು ಎಷ್ಟು ಮುಖ್ಯ ಅಂತ ಗೊತ್ತಾಯ್ತಲ್ವಾ? ಈ ಒಂದು ಸಣ್ಣ